ಏನ್ ಸರ್ ಒಬ್ಬರೇ ಬಂದ್ರಿ? ನಿಮ್ಮ ಮಿಸಸ್ ಎಲ್ಲಿ? ಅವಳು ಫೋನ್ ಮಾಡೋಕ್ಕೆ ಅಂತ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಓಕೆ. ಅಣ್ಣ, ಏನಣ್ಣ ಇದು? ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದ್ರಿ? ಎಷ್ಟು ಸಲ ಕೇಳಿದ್ರು ಉತ್ತರ ಕೊಡ್ತಿಲ್ಲ. ನಾವು ಹಾಗೆ ಉತ್ತರ ಏನು ಕೊಡಕ್ಕಾಗಲ್ಲ. ಏನ್ ಸರ್, ಎಲ್ಲಿ ಹೋದ್ರು ನಿಮ್ಮ ಶ್ರೀಮತಿಯವರು? ಅದೇ ನೋಡ್ತಾ ಇದ್ದೀನಿ. ಅಖಿಲ್, ಒಂದ್ಸಲ ಶ್ಯಾಮಾಗ್ ಫೋನ್ ಮಾಡಪ್ಪ. ಸರಿ ಡ್ಯಾಡಿ. ನಾಟ್ ರೀಚೇಬಲ್ ಅಂತ ಬರ್ತಿದೆ ಡ್ಯಾಡಿ. ಆ್ಯಕ್ಚುಲಿ ಅವಳ ಫೋನಲ್ಲಿ ಸಿಗ್ನಲ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಅಷ್ಟು ದೂರ ಹೋಗಿದ್ದಾಳೆ. ಕಂದ ಅಖಿಲ್, ಆ ಮೈಕ್ ತಗೊಂಡು ಮೈಕಲ್ಲಿ ಅನೌನ್ಸ್ ಮಾಡಪ್ಪ. ಅದನ್ನು ಕೇಳಿಸ್ಕೊಂಡು ವಾಪಸ್ ಬರ್ತಾಳೆ. ಸರಿ ಮಮ್ಮಿ. ತಗೊಳ್ಳಿ ಸರ್. ಶ್ಯಾಮ, ಎಲ್ಲಿದ್ಯಾ ಶ್ಯಾಮ? ಶ್ಯಾಮ, ನಿನಗೋಸ್ಕರ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನೀನು ಎಲ್ಲೇ ಇದ್ರೂ ಈಗಲೇ ಸ್ಟೇಜ್ ಹತ್ರ ಬಂದ್ಬಿಡು. ಅಣ್ಣ, ಕೇಳಿದ್ರಲ್ಲ ಅಣ್ಣ, ನನಗೋಸ್ಕರ ಅಲ್ಲೆಲ್ಲರೂ ಕಾಯ್ತಾ ಇದ್ದಾರಣ್ಣ. ನನ್ನ ಬಿಟ್ಬಿಡಿ ಅಣ್ಣ, ನಾನಲ್ಲಿ ಹೋಗ್ಬೇಕು. ನೋಡಮ್ಮ, ನಮ್ಮ ಬಾಸ್ ಹೇಳೋ ತನಕ ನಿನ್ನನ್ನು ಬಿಡಕ್ಕಾಗಲ್ಲ. ಬಾಸ್? ಬಾಸ್ ಅಂದ್ರೆ ಯಾರಣ್ಣ? ಈ ಪ್ರೈಸ್ ಗ್ಯಾರಂಟಿಯಾಗಿ ನಮಗೆ. ಪಾರ್ಟಿಸಿಪೇಟ್ ಮಾಡದೆ ಹೇಗೆ ಹೇಳ್ತೀಯಾ? ಭವಿಷ್ಯವಾಣಿ ಹೇಳ್ತಿದ್ದೀನಿ, ಕೇಳು. ನನ್ ಯಾಕೆ ಹೀಗೆ ಕಟ್ ಹಾಕಿದ್ದೀರಾ? ಕೃಷ್ಣ, ನಾನು ಆ ಸ್ಪರ್ಧೆಯಲ್ಲಿ ಭಾಗವಹಿಸೋದು, ಅಖಿಲ್ ಅವ್ರ ಆಸೆ ತೀರಿಸೋದು ನಿನಗಿಷ್ಟ ಇಲ್ವಾ ಹೇಳು? ಯಾವಾಗ್ಲೂ ನನಗೆ ಒಳ್ಳೇದೇ ಮಾಡೋನು. ಈ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ಯಾ ಕೃಷ್ಣ? ಈ ಪರಿಸ್ಥಿತಿಯಿಂದ ನನ್ನ ನೀನೇ ಕಾಪಾಡಬೇಕು ಕೃಷ್ಣ, ನೀನೇ ಕಾಪಾಡಬೇಕು. ಹಾ, ಹೇಳೆ. ಹೌದಾ? ಯಾವಾಗ? ಎಲ್ಲಿ? ಯಾವ ಆಸ್ಪತ್ರೆ? ಹೌದೇನೆ, ಬರ್ತೀನಿರು.
ಏನಣ್ಣ ಏನಾಯ್ತು? ನನ್ನ ಮಗಂಗೆ ಲಾರಿ ಗುದ್ಬಿಡ್ತಂತೆ ಅಮ್ಮ. ತುಂಬಾ ಏಟಾಗಿದ್ಯಂತೆ. 5 ಲಕ್ಷ ಕಟ್ಟದೆ ಇದ್ರೆ ಆಪರೇಷನ್ ಮಾಡಲ್ಲ ಅಂತ ಹೇಳ್ತಾವ್ರಂತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಈಗಿಂದೀಗ್ಲೇ 5 ಲಕ್ಷನ ಎಲ್ಲಿಂದ ತಂದ್ಕೊಡ್ಲಿ ನಾನು? ಹೇಗೆ ಆಪರೇಷನ್ ಮಾಡಿಸೋದು? ನನ್ನ ಮಗನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಂಗೆ ತಲೆನೇ ಓಡ್ತಿಲ್ಲ. ಶ್ಯಾಮ ಇನ್ನೂ ಬರ್ಲೇ ಇಲ್ವಲ್ಲ? ಮೋಸ್ಟ್ಲಿ ಫೋನಲ್ಲಿ ಮಾತಾಡ್ಕೊಂಡೆ ಎಲ್ಲ ಹೋಗಿದ್ದಾಳೇನೋ. ಅವಳು ಹೋಗಿ ತುಂಬಾನೇ ಹೊತ್ತಾಯ್ತು. ಒಂದ್ ವೇಳೆ ಶ್ಯಾಮ ಬೇಗ ಬರ್ದೇ ಇದ್ರೆ ಮುಂದೇನ್ ಮಾಡೋದು ಅಂತ ನೀವೇ ಯೋಚನೆ ಮಾಡಿ ಮ್ಯಾನೇಜರ್. ಪದ್ಧತಿ ಪ್ರಕಾರ ಎಲ್ಲರೂ ಒಪ್ಪಿ ನಿಮ್ ಜೋಡಿನೇ ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡಬೇಕು ಮೇಡಮ್. ಆದ್ರೆ ನಿಮ್ಮ ಮಾವವರು ಏನಂತಾರೋ ಕೇಳ್ಕೊಂಡು. ನಮ್ಮ ಮಾವ ತುಂಬಾ ಡಿಸಿಪ್ಲಿನ್ಡ್ ಆಗಿರೋ ವ್ಯಕ್ತಿ. ರೂಲ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಈ ವಿಷಯದಲ್ಲಿ ಏನ್ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಬಿಟ್ರೆ ಕರೆಕ್ಟು ಅನ್ಸುತ್ತೆ. ಹೇಳಿ ಸರ್, ಏನ್ ಮಾಡಬೇಕು ಅಂತ? ಪರವಾಗಿಲ್ಲ ಡ್ಯಾಡಿ, ವಿನ್ನರ್ ಆಗಿ ಅಣ್ಣ ಅದ್ಗೆ ಹೆಸರೇ ಅನೌನ್ಸ್ ಮಾಡಿ. ಇವಳು ಹೇಗೆ ಬಂದ್ಲು? ಎಲ್ಲಿಗೆ ಹೋಗಿದ್ಯಮ್ಮ? ಅದು ಅದು ಹೇಳು ಶ್ಯಾಮ, ಎಲ್ಲಿ ಹೋಗಿದ್ದೆ? ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ವರ್ಕರ್ ಮಗಂಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾನಂತೆ. $5 ಲಕ್ಷ ಕಟ್ಟದೆ ಇದ್ರೆ ಆಪರೇಷನ್ ಮಾಡಲ್ಲ ಅಂದ್ರು. ನಾನು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಮಾವನ ಹೆಸರು ಹೇಳಿ ಆಪರೇಷನ್ಗೆ ಏರ್ಪಾಡು ಮಾಡಿಸ್ದೆ. ಅದರಿಂದ ಬರೋಕ್ ಸ್ವಲ್ಪ ತಡ ಆಯ್ತು. ಮಾವ, ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನು ಕೇಳ್ದೆ 5 ಲಕ್ಷ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಂದು ಪ್ರಾಣನ ಕಾಪಾಡಿದ್ಯಾ. ನಮ್ಮ A1 ಮಸಾಲಾ ಕಂಪನಿ ಆನಿವರ್ಸರಿ ಸಂದರ್ಭದಲ್ಲಿ ನನ್ನ ಸೊಸೆ ಒಂದು ತುಂಬಿದ ಪ್ರಾಣನ ಉಳಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ತುಂಬಾ ಸಂತೋಷ ಆಗ್ತಿದೆಯಮ್ಮ. ಸರ್, ಟೈಮ್ ಆಗ್ತಿದೆ, ಶುರು ಮಾಡೋದಾ? ಹಾ, ಅರುಣ್ ಅಂಡ್ ಐಶ್ವರ್ಯ ಅವರು ಪ್ಲೀಸ್ ಕಮ್. ಓಕೆ. ರೆಡಿ? 1, 2, 3, ಗೋ.
ಓ ಛೇ, ವಾವ್, ಸೂಪರ್, ಗುಡ್ ಶಾಟ್. ಕಂಗ್ರ್ಯಾಚುಲೇಷನ್ಸ್. Thank you, Daddy. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. Thank you, ಅಮ್ಮ. ಕಂಗ್ರಾಟ್ಸ್ ಅಖಿಲ್. ಥ್ಯಾಂಕ್ಸ್ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. Thank you, Daddy. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. Thank you, ಅಮ್ಮ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ಬರಲ್ಲ ಅನ್ಕೊಂಡ್ ನಾನು ಅಲ್ಲಿಗೆ ಹೇಗೆ ಬಂದೆ ಅಂತನಾ? ನಿನ್ ಟೈಮ್ ಚೆನ್ನಾಗಿದೆ ಅದಕ್ಕೆ ಬಂದಿದ್ಯಾ? ಅಲ್ಲ ಅಕ್ಕ, ನಿಮ್ಮ ಟೈಮ್ ಚೆನ್ನಾಗಿಲ್ದೆ ಬಂದಿದ್ದು. ನನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಏನು? ನಿಮ್ಮ ಟೈಮ್ ಸರಿಯಾಗಿಲ್ದೆ ಇದ್ದಿದ್ದಕ್ಕೆ ನೀವು ಭಾವನ್ ಜೊತೆ ಸೇರಿ ಮೋಸ್ಟ್ ಆಟ ಆಡಿದ್ರು ಕೂಡ ಕೊನೆಗೆ ಪ್ರೈಸ್ ಗೆಲ್ಲೋಕ್ಕಾಗ್ಲಿಲ್ಲ. ಏನ್ ಮೋಸದಾಟ? ಏನು ಅಂತ ನಿಮಗೆ ಗೊತ್ತಿಲ್ವಾ? ಇದ್ರ ಸಹಾಯದಿಂದ ಅವ್ರು ಕೇಳೋ ಪ್ರಶ್ನೆಗೆ ಮೊದಲು ನಾವು ಮಾತಾಡ್ಕೊಂಡು ಆಮೇಲೆ ಅವ್ರಿಗೆ ಉತ್ತರ ಹೇಳೋಣ. ಹಾಗೆ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನಗೆ ಬೆಸ್ಟ್ ಕಪಲ್ ಪ್ರೈಸ್ ಬೇಕು ಇಲ್ಲ ಡೈವರ್ಸ್ ಬೇಕು, ಎರಡರಲ್ಲಿ ಯಾವ್ದು ಕೊಡ್ತೀಯೋ ನಿನ್ನಿಷ್ಟ. ನೀವು ಹಾಗೆ ಒಬ್ರಿಗೊಬ್ರು ಹೇಳ್ಕೊಂಡೆ ಅಲ್ಲಿ ಬರಿತಾ ಇರೋದನ್ನ ನಾನು ಗಮನಿಸ್ದೆ. ಗೆಲ್ಲೋದಕ್ಕೋಸ್ಕರ ಏನೋ ಪ್ರಯತ್ನ ಪಡ್ತಿದ್ದೀರಾ ಅಂತ ನಾನು ಸುಮ್ಮನಾದೆ. ಆದ್ರೆ ಗೆಲ್ಲಕ್ಕೋಸ್ಕರ ನನ್ನನ್ನ ಗೋಡೌನಲ್ಲಿ ಕೂಡ ಹಾಕ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಓ, ನಿನಗೆ ವಿಷಯ ಗೊತ್ತಾಗೋಯ್ತಾ? ನಿಮಗೆ ಗೊತ್ತಿಲ್ದಿರೋ ವಿಷಯ ಒಂದಿದೆ. ಯಾರಿಗೆ ನೀವು ನನ್ನ ಬಂದ್ಸೋಕ್ ಹೇಳಿದ್ರೋ ಕೊನೆಗೆ ಅವರೇ ನನ್ನನ್ನ ಆ ಬಂಧನದಿಂದ ಹೊರಗಡೆ ಬಿಟ್ಟಿದ್ದು. ಈಗಿಂದೀಗಲೇ 5 ಲಕ್ಷನ ಎಲ್ಲಿಂದ ತರಲಮ್ಮ ನಾನು? ಹೇಗೆ ಆಪರೇಷನ್ ಮಾಡಿಸ್ಲಿ? ಹೇಗೆ ನನ್ನ ಮಗನ ಬದುಕಿಸ್ಕೊಳ್ಳಿ? ನನ್ನ ಮಗನ ಕಾಪಾಡ್ಕೊಳ್ಳೋದಾದ್ರೂ ಹೇಗೆ? ಅಣ್ಣ ಅಳ್ಬೇಡಿ ಅಣ್ಣ, ನಿಮ್ಮ ಮಗಂಗೆ ಆಪರೇಷನ್ ಆಗತ್ತೆ. ಹೇಗಮ್ಮ ನಡೆಯುತ್ತೆ? 5 ಲಕ್ಷ ಬೇಕು. ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ಆಪರೇಷನ್ಗೆ ಯಾರು ಸಹಾಯ ಮಾಡ್ತಾರೆ? ನಾನು ಮಾಡಿಸ್ತೀನಿ. ನೀವಾ? ಹೌದು. ನಿಮ್ಮ ಮಗನ್ನ ಸೇರಿಸಿರೋ ಹಾಸ್ಪಿಟಲ್ ಫೋನ್ ನಂಬರ್ ನಿಮಗೆ ಗೊತ್ತಾ? ಇದೆ ಅಮ್ಮ.
ಸರ್, ನಾನು A1 ಮಸಾಲಾ ಕಂಪನಿ ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ ಶ್ಯಾಮ ಮಾತಾಡ್ತಿರೋದು. ತುಂಬ ತುಂಬ ಥ್ಯಾಂಕ್ಸ್ ಸರ್. ಈಗಲೇ ಆಪರೇಷನ್ಗೆ ಏರ್ಪಾಡು ಮಾಡಿಸಿ ಇಡ್ತೀನಿ. ಇನ್ನು ನೀವೇನು ಭಯ ಪಡಬೇಡಿ ಅಣ್ಣ, ನಿಮ್ಮ ಮಗನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಆಪರೇಷನ್ ಶುರು ಮಾಡ್ತಾರೆ, ಸರಿನಾ? ಅಮ್ಮ, ಅಯ್ಯೋ ಅಣ್ಣ, ಏನಣ್ಣ ಇದು? ನೀನ್ ನನ್ನ ಪಾಲಿನ ದೇವ್ರಮ್ಮ. ಐಶ್ವರ್ಯ ಮೇಡಮ್ ಕೊಡೋ ದುಡ್ಡಿಗೆ ಆಸೆ ಪಟ್ಟು ಹೀಗೆ ನಿಮ್ಮನ್ನು ಕೂಡಾಕಿ ತುಂಬಾ ನೋವು ಕೊಟ್ಬಿಟ್ಟಿದ್ದೀವಿ. ಆದರೂ ಕೂಡ ನೀವು ನನ್ನ ಮಗನ ಪ್ರಾಣ ಕಾಪಾಡಿದ್ರಿ. ಕೆಟ್ಟದ್ದು ಮಾಡಿರೋ ನಮಗೆ ಒಳ್ಳೇದು ಮಾಡಿರೋ ನೀವು ನಿಜವಾಗ್ಲೂ ತುಂಬ ಒಳ್ಳೆಯವರಮ್ಮ. ಹೋಗಿ ಅಮ್ಮ, ನೀವು ಹೋಗಿ ಆ ಸ್ಪರ್ಧೆಗೆ ಸೇರ್ಕೊಳ್ಳಿ. ಪ್ರೈಸ್ ಗೆಲ್ಬೇಕಮ್ಮ, ನೀವು ಗೆಲ್ತೀರಮ್ಮ, ನಂಗೆ ನಂಬಿಕೆ ಇದೆ. ಸರಿ, ಹೋಗ್ತೀನಿ. ಮೊದಲು ನೀವು ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಮಗನ ನೋಡ್ಕೊಳ್ಳಿ. ಸರಿನಮ್ಮ. ನೀವು ಮಾಡಿರೋ ಮೋಸದಾಟದ ವಿಷಯನ ನನ್ನ ಈ ಗೋಡೌನಲ್ಲಿ ಕೂಡ ಹಾಕಿರೋ ವಿಷಯದ ಬಗ್ಗೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ಆದರೆ ನೀವು ಆಗಲೇ ಹೇಳಿದ ಹಾಗೆ ಭಾವಂಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ರೆ ಮಾತ್ರ ನಿಮ್ಮ ನಿಜ ಸ್ವರೂಪ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಸಾಕ್ಷ್ಯಾಧಾರದ ಜೊತೆಗೆ ನೀವು ಮಾಡಿರೋ ತಪ್ಪೆಲ್ಲ ನಿರೂಪಿಸ್ತೀನಿ. ಆಗ ನೀವು ಭಾವಂಗೆ ವಿಚ್ಛೇದನ ಕೊಡೋದಲ್ಲ, ನೀವು ಮಾಡಿರೋ ತಪ್ಪಿಗೆ ಅತ್ತೆ ಮತ್ತೆ ಮಾವನೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ದಯವಿಟ್ಟು ಅಂಥ ಪರಿಸ್ಥಿತಿ ತಂದ್ಕೋಬೇಡಿ. ನಿಮ್ಮ ಬಗ್ಗೆ, ನಿಮ್ಮ ಮನಸ್ಥಿತಿ ಬಗ್ಗೆ ಭಾವಂಗೆ ಗೊತ್ತಿದ್ರೂ ಕೂಡ ನಿಮ್ಗೇನು ಹೇಳ್ದೇ ಇರೋದು ಅವ್ರ ಒಳ್ಳೆತನ. ಅವ್ರ ಒಳ್ಳೆತನನ ನೀವು ಕೈಲಾಗದೇ ಇರೋದು ಅನ್ಕೊಂಡು ಹೀಗೆ ವಿಚ್ಛೇದನ ಕೊಡ್ತೀನಿ ಅಂತ ಪದೇ ಪದೇ ಅನ್ನೋದು ಒಳ್ಳೇದಲ್ಲ. ಕೆಲವು ಅಪಶಕುನನ, ಅಪಶಬ್ದನ ಪದೇ ಪದೇ ಹೇಳಬಾರ್ದು. ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ನೆನ್ಪಿಟ್ಕೊಳ್ಳಿ. A1 ಮಸಾಲಾ ಕಂಪನಿ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದಿರುವ ವಿಜೇತರಿಗೆ ಬಹುಮಾನ ಕೊಡೋ ಮೊದಲು ಆನಂದ ಗಜಪತಿ ವರ್ಮಾ ಮತ್ತು ಅವ್ರ ಶ್ರೀಮತಿ ಬಗ್ಗೆ ಹೇಳಲೇಬೇಕು. ಕೂಡು ಕುಟುಂಬಗಳು ಕಣ್ಮರೆ ಆಗ್ತಿವೆ. ಹೊಸ ಸೊಸೆ ಮನೆ ಕಾಲಿಡ್ತಿದ್ದ ಹಾಗೆ ಬೇರೆ ಮನೆ ಬಗ್ಗೆ ಯೋಚನೆ ಮಾಡೋ ಈ ಕಾಲದಲ್ಲಿ 3 ಸೊಸೆಯರ ಜೊತೆ ಆನಂದ ಗಜಪತಿ ವರ್ಮಾ ಅವರ ಫ್ಯಾಮಿಲಿ ಕಳೆಕಳೆಯಾಗಿದೆ. ಆ ಕುಟುಂಬ ಇಷ್ಟು ಕಾಲ ಕೂಡು ಕುಟುಂಬ ಆಗಿ ಸೇರಿ ಬಾಳ್ತಾ ಇರೋ ಕಾರಣನ ಆ ದಂಪತಿ ಮಾತಲ್ಲೇ ಕೇಳೋಣ. ಮೊದಲು ಆನಂದ ಗಜಪತಿ ವರ್ಮಾ ಅವರು ಮಾತಾಡ್ತಾರೆ.